श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम। जय जय रघुवीर समर्थ श्री गुरुदेव दत्त। धन्य धन्य श्रीराम अयोध्या, धन्य ಭಾರತ ಮಹಾನ್। ಶ್ರೀರಾಮನ ಸುಂದರವಾದ ಪ್ರತಿಮಾ ಪ್ರತಿಷ್ಠಾಪನೆ ನಾಳೆ ನಡೀತಾ ಇದೆ. ಎಷ್ಟು ಆನಂದ ಆಗ್ತಾ ಇದೆ ಅಂದರೆ ಅದನ್ನು ಈ ಮಾತಿನಿಂದ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಈ ಮಾತೃಭೂಮಿಯಾದ ಪರಮ ಪವಿತ್ರ ಭಾರತದ ನೆಲದಲ್ಲಿ ಅಯೋಧ್ಯೆಯ ಸುಂದರವಾದ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಪರ್ವದಿನ ಅಂದರೆ ನಾಳೆ. ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯ ಹಿಂದುವಿಗೆ, ಶ್ರೀರಾಮನ ಭಕ್ತರಿಗೆ, ಶ್ರೀರಾಮನಾಮ ರತರಿಗೆ, ಶ್ರೀರಾಮಾಯಣ ಪ್ರಿಯರಿಗೆ ಮಹಾ ಸಂತೋಷದ, ಸಂಭ್ರಮದ, ಮಹಾವೈಭವದ ದಿನ ಅಂದರೆ ನಾಳೆ ಅಂತ ಹೇಳ್ಬೋದು ನಾವು. ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಆನಂದ ಅಷ್ಟಿಷ್ಟಲ್ಲ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಖಶಿಕಾಂತ ಏನೋ ಒಂದು ರೀತಿಯ ರೋಮಾಂಚನ ಆಗ್ತಾ ಇದೆ. ಹೀನಂ ದೂಷಯತೀತಿ ಹಿಂದೂ, ಹೀನವಾದದ್ದನ್ನು ದೂರ ಬಿಟ್ಟು ಬಾಳುವಂಥ ಎಲ್ಲ ಹಿಂದೂಗಳಿಗೆ ನಾಳೆಯ ದಿನ ಅಂದರೆ ಮಹಾ ಹಬ್ಬದ ಪರ್ವದಿನ ಎಂದರೂ ತಪ್ಪಲ್ಲ. ಕೋಟಿ ಕೋಟಿ ಜನಮನಗಳ ಆರಾಧ್ಯ ದೇವರಾದ ಶ್ರೀರಾಮನನ್ನು, ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಾಳೆ ಪ್ರತಿಷ್ಠಾಪನೆಗೊಳ್ಳುವುದನ್ನು ಕೋಟಿ ಕೋಟಿ ಭಾಗ್ಯವಂತ ಭಾರತೀಯರು ನೋಡಿ ಕಣ್ತುಂಬಿಕೊಳ್ಳುವಂಥ ದಿನ. ಪುಣ್ಯವಂತ ಭಾರತರ ಭಾಗ್ಯದ ನಿಧಿ ಶ್ರೀರಾಮ. ಶ್ರೀರಾಮನ ಧ್ಯಾನ, ಶ್ರೀರಾಮನ ಚಿಂತನೆ, ಶ್ರೀರಾಮನ ಭಜನೆ, ಶ್ರೀರಾಮತಾರಕ ಮಂತ್ರೋಚ್ಚಾರಣೆ, ಶ್ರೀರಾಮ ಕಥನ, ಶ್ರೀರಾಮನ ನೆನಪು, ಶ್ರೀರಾಮನಲ್ಲಿ ನಂಬಿಕೆ, ಶ್ರೀರಾಮನಲ್ಲಿ ಪರಮ ಪ್ರೇಮವಾದ ಭಕ್ತಿ, ಇವನ್ನೆಲ್ಲ ಇಟ್ಟುಕೊಂಡು ತಮ್ಮ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಬದುಕನ್ನು ನಡೆಸ್ತಾ ಇರುವಂಥ ನಿರ್ಮಲವಾದ ಎಷ್ಟೋ ಮನಸ್ಸುಗಳಿಗೆ ಈ ನಮ್ಮ ಭಾರತ ದೇಶದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಎಂಬ ಶ್ರೀರಾಮ ಭಕ್ತರು, ರಾಷ್ಟ್ರಭಕ್ತರು ಆನಂದವನ್ನು ನೀಡ್ತಾ ಇದ್ದಾರೆ ಹೇಳುವ ಮಾತನ್ನು ನಾವೆಲ್ಲರೂ ಒಪ್ಪಿ ಸ್ವೀಕಾರ ಮಾಡಲೇಬೇಕು. ಇಂತಹ ನಿರ್ಮಲ ಮನಸ್ಕರಾದ, ದೈವೀ ಶಕ್ತಿಯಿಂದ ಒಡಗೂಡಿದ ಪ್ರಧಾನಿಗಳ ಅಂತರಂಗದಲ್ಲಿ ಅಂತರ್ಗತನಾಗಿರುವ ದೇವದೇವೋತ್ತಮ ಶ್ರೀರಾಮನೇ ಈ ರಾಷ್ಟ್ರದ ಎಲ್ಲರಲ್ಲಿ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದ ಭಾವ ಸಂಕ್ರಾಂತಿಯನ್ನು ಉಂಟು ಮಾಡ್ತಾ ಇದ್ದಾನೆ ಅಂದರೆ ಅದು ಅತಿಶಯೋಕ್ತಿಯಲ್ಲ. ಅಷ್ಟು ಆನಂದ ಆಗ್ತಾ ಇದೆ ಇಂದಿನ ಈ ಭಾರತದ ಪ್ರಜೆಗಳಾದ ನಮ್ಮೆಲ್ಲರಿಗೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಆರಾಧ್ಯ ಮೂರ್ತಿಗಳಾದಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಅಯೋಧ್ಯೆಗೆ ಹೋಗಿದ್ದಾಗ ಅದೇ ಸ್ಥಳದಲ್ಲಿ, ಅಂದರೆ ಈಗ ಇರುವ ಸ್ಥಳದಲ್ಲಿಯೇ ಶ್ರೀರಾಮ ಮಂದಿರವಾಗ್ತದೆ ಹೇಳಿ ಭವಿಷ್ಯವನ್ನು ನೋಡಿದ್ರಂತೆ. ಹಾಗೆಯೇ ನಮ್ಮ ಸದ್ಗುರು ಶ್ರೀ ಗುರುದಾಸ ಸ್ವಾಮಿಗಳು ಕೂಡ ಅಯೋಧ್ಯೆಗೆ ಹೋಗಿದ್ದಾಗ ಶ್ರೀರಾಮ ಮಂದಿರ ಆಗ್ತಾ ಇರುವಂಥ ಸ್ಥಳವನ್ನು ನೋಡಿ ಶೀಘ್ರವೇ ಶ್ರೀರಾಮ ಮಂದಿರ ಭವ್ಯ ದಿವ್ಯವಾಗಿ ಇಲ್ಲಿ ನಿರ್ಮಾಣಗೊಳ್ಳುತ್ತದೆ ಹೇಳಿ ಹಾರೈಸಿದರು. ಅದರಂತೆ ಅನೇಕ ಮಹಾತ್ಮರುಗಳ, ಸಂತರ, ಸಾಧುಗಳ, ಸದ್ಗುರುಗಳ ಆಶಯ ಸಂಕಲ್ಪ ನಾಳೆಯ ದಿನ ಪೂರ್ಣವಾಗ್ತಾ ಇದೆ ಹೇಳುವಂಥ ಹೆಮ್ಮೆ ನಮಗೆ. ಇನ್ನು ಅಯೋಧ್ಯೆಗೆ ಹೋಗದೇ ಇರುವ ಅಸಂಖ್ಯ ಹಿಂದೂ ಭಾವಿಕರು ನಾಳೆಯ ದಿನ ಕುಳಿತಲ್ಲಿಯೇ ಅಯೋಧ್ಯೆಯನ್ನು, ಅಯೋಧ್ಯ ಬಾಲರಾಮನನ್ನು ತಮ್ಮ ಕಣ್ಣುಗಳಲ್ಲಿ ಮತ್ತು ಭಾವದಲ್ಲಿ ಕಂಡು ಕರಜೋಡಿಸಿ ಧನ್ಯರಾಗ್ತಾರೆ ಹೇಳುವಲ್ಲಿ ಮತ್ತೊಂದು ಮಾತಿಲ್ಲ. ಎಷ್ಟೋ ಸಾಧು ಸಂತರು, ಸಜ್ಜನರು, ಧಾರ್ಮಿಕ ಪ್ರಜ್ಞೆಯುಳ್ಳಂಥವರು ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಶ್ರಮಪಟ್ಟಿದ್ದರು. ಎಲ್ಲರ ಶ್ರಮಕ್ಕೂ ನಾಳೆಯ ಮಹಾದಿನ ವಿಶೇಷವಾದ ಫಲವನ್ನು ನೀಡುವಂಥ ಮಹಾ ಸಂಭ್ರಮದ ಪರ್ವದಿನವಾಗ್ತದೆ. ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ ನಮಗೆಲ್ಲ. ಅಂತೂ ಎಷ್ಟೋ ವರ್ಷಗಳ ಪುಣ್ಯವಂತ ಭಾರತೀಯರ ಕನಸು ನನಸಾಯಿತು ಹೇಳುವುದೇ ಇಲ್ಲಿ ಮಹಾವಿಶೇಷ. ಇಡೀ ದೇಶ ಮೆಚ್ಚುವಂಥ ರೀತಿಯಲ್ಲಿ ಎಲ್ಲ ಅಡ್ಡಿ ಆತಂಕಗಳನ್ನು ಬದಿಗೊತ್ತಿ, ನಿಂದೆ ಅಪವಾದಗಳನ್ನು, ವಿರೋಧಿ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿ ನೀತಿ ನಿಯಮಬದ್ಧವಾಗಿ ಸುಂದರ ಶ್ರೀರಾಮ ಮಂದಿರ ಕಟ್ಟುವ ಕೆಲಸವೇನು ಸಾಮಾನ್ಯವೇ ಕೇಳಿದರೆ ಸಾಮಾನ್ಯ ಅಲ್ಲ. ಅದು ಸಾಮಾನ್ಯರಿಂದ ಆಗುವಂಥದ್ದಲ್ಲ. ಅದಕ್ಕೆ ದೈವಿ ಪ್ರೇರಣೆ ಬೇಕು, ದೈವಿ ಶಕ್ತಿ ಬೇಕು. ಭವ್ಯ ಭಾರತದ ಪ್ರತಿ ಪ್ರಜೆಯ ಕನಸನ್ನು ನನಸಾಗಿಸಿದ ಸತ್ಕಾರ್ಯವನ್ನು ನಾವು ಈಗ ಎಲ್ಲರೂ ಮೆಚ್ಚಿಕೊಳ್ಳೇಬೇಕಾಗಿದೆ. ನಿಜ, ನಾಳೆಯ ದಿನ ಅಂದರೆ ಶ್ರೀರಾಮ ದಿನ.